ವೆಲ್ಕಮ್ ಟು ಶರಣ್ಯಾಸ್ ನ್ಯೂ ಬ್ಲಾಗ್. ಇವತ್ತಿನ ಹೊಸ ಎಪಿಸೋಡಿಗೆ ಸ್ವಾಗತ. ಇವ್ರು 4 ವರ್ಷದಿಂದ ಇಂಟ್ರೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಮಾಡ್ಲಿಲ್ಲ ಬಿಕಾಸ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ಮದುವೆ ಆದ್ಮೇಲೆ ಮಾಡುವ. ವಿಡಿಯೋ ತೆಗಿಲಿಕ್ಕೆ ಜನ ಬೇಕು ಮಾರೆ, ಎಡಿಟ್ ಮಾಡ್ಲಿಕ್ಕೆ ಜನ ಬೇಕು. ಇದ್ದಿಲ್ಲ ಆದ್ರೂ ಆಟೋದಲ್ಲಿ ಹೋಗ್ಬೇಕು. ಎಷ್ಟು ಅಹಂಕಾರ ನೋಡಿ ನಮ್ಗೆ. ನೋಡಿ ಇದೆಲ್ಲ ಒಂದು ಮೆಮರೀಸ್ ಅಲ್ವಾ. ಸೊ ಗೈಸ್, ನಾವೀಗ ನಂತೂರ್ ಜಂಕ್ಷನ್ ಅಲ್ಲಿ ಇದ್ದೀವಿ, ಹೋಗ್ತಾ ಇದೀವಿ. ಯಾವಾಗ ನೋಡಿದ್ರು ಇಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ ನೋಡಿ, ಆಟೋ ಅಣ್ಣ ಬೇರೆ ಇಲ್ಲೇ ಇದ್ದಾರೆ. ನಾವು ಅದಕ್ಕೆ ಬೇಡ ಅಂತ ದಿನ ರಿಕ್ಷಾದಲ್ಲಿ ಹೋಗುದು, ರಿಕ್ಷಾದಲ್ಲಿ ಬರುದು. ಬಸ್ಸಲ್ಲಿ ಹೋದ್ರೆ ತಳ್ತಾನೆ ಇರ್ತಾರೆ ಆಯ್ತಾ. ಏನ್ ಮಾಡೋದು, ಅವಸ್ಥೆ ನಮ್ದು. ಆಂಟಿಗಳಂತೂ ಜಾಮ್ ಮಾಡಿರ್ತಾರೆ. ಇವರೇ ಯಾವಾಗ್ಲೂ ಆಟೋದಲ್ಲಿ ಬರೋದು, ರಿಕ್ಷಾದಲ್ಲಿ ಹೋಗುವ ಅಂತ. ಲ್ಯಾಪ್ಟಾಪ್ ಉಂಟು, ಭಾರ ಆಗ್ತದೆ, ರಿಕ್ಷಾದಲ್ಲಿ ಹೋಗುವ. ಇವರಿಗೆ ನಂಗೆ ಉದಾಸೀನ ಆಗ್ತದೆ, ಕಾಲು ಎಲ್ಲ ಕಟ್ ಆಗ್ತದೆ. ಮತ್ತೆ ನಿಮಗೆ? ನನಗೆಂತಿಲ್ಲ, ಬಸ್ಸಲ್ಲಿ ಹೋಗುವ ಹೇಳ್ತೇನೆ ನಾನು. ಮತ್ತೆ ಹೋಗಿ ಇಳಿದು ಪುನಃ ದಪ್ಪಾಗಿದ್ದೀವಿ ನಾವು ಜಿಮ್ ಬಿಟ್ಟು ಹೋಗಿ. ನಾವು ಜಿಮ್ ಚೇಂಜ್ ಮಾಡ್ತಾ ಇದ್ದೇವೆ. ಅಂದ್ರೆ 1 ಮಂತ್ ಬೇರೆ ಜಿಮ್ಮಿಗೆ, ಇನ್ನೊಂದು ಮಂತ್ ಬೇರೆ ಜಿಮ್ಮಿಗೆ. ನೆಕ್ಸ್ಟ್ ಫೆಬ್ರವರಿ ಬಂದ್ಮೇಲೆ ಹಳೆ ಜಿಮ್ ಅಲ್ಲಿ ಹುಡುಗರು ಇರ್ಲಿಲ್ಲ ಅಂತೆ ಪಟಾಯಿಸಕ್ಕೆ. ಹಳೆ ಜಿಮ್ ಅಲ್ಲಿ ಇವ್ರಿಗೆ ಬೇಕಾಗಿರೋ ಹುಡುಗ ಸಿಗ್ಲಿಲ್ಲ. ಸೊ ನಾವ್ ಇನ್ನೊಂದು ಜಿಮ್, ಅದ್ರಲ್ಲಿ ಫುಲ್ ಹುಡುಗರಿದ್ದಾರೆ. ಸೊ ಅದಕ್ಕೆ ಇವರು ಅದೇ ಯಾರನ್ನಾದ್ರೂ ಪಟಾಯಿಸುವ ಅಂತ ಸ್ವಲ್ಪ ಫಿಟ್ ಆಗಿ. ಮತ್ತೆ ಫೆಬ್ರವರಿಯಲ್ಲಿ ಇನ್ನೊಂದು ಜಿಮ್, ಫೆಬ್ರವರಿಯಲ್ಲಿ ಮತ್ತೊಂದು ಜಿಮ್. ಹೌದಂತೆ, ಚೇಂಜ್ ಯೂಶುವಲಿ ಇಲ್ಲ. ನಾವು ಮತ್ತೆ ನೋಡುವ ಏನಂತ ಹೇಳಿ. ನೀವು ನಮ್ಮ ಫಾಲೋ ಮಾಡಿ, ಶರಣ್ಯ ಅವರ ಚಾನೆಲ್ ಅನ್ನು ಫಾಲೋ ಮಾಡಿ. ನನ್ನ ನೋಡ್ಲಿಕ್ಕೆ, ಸಭಾ ಮ್ಯಾಮ್ ನೋಡ್ಲಿಕ್ಕೆ ಫಾಲೋ ಮಾಡಿ. ಶರಣ್ಯನ ಈಗ ನೋಡ್ತಿರ್ತೀರಲ್ಲ ಇಷ್ಟು ವರ್ಷದಿಂದ. ಸಾರಿ ಗೈಸ್, ನನ್ ಕೂದಲು ಹೊಸ ಕಟ್ ಮಾಡಿಸಿದ್ದು, ಅದು ಹಾರ್ತಿದೆ ನೋಡಿದ್ರೆ. ಇವ್ರಿಗೆ ಮೊದ್ಲೇ ಫಾಲೋವರ್ಸ್ ಜಾಸ್ತಿ. ಇನ್ನು ಎಲ್ಲ ಇವ್ರ ಲಿಂಕ್ ಕಳಿಸಿ, ಇವ್ರು ನಾನು ಸ್ನ್ಯಾಪ್ ಅಲ್ಲಿ ಯೂಸ್ ಮಾಡಲ್ಲ. ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ. ಓಕೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಸ್ನ್ಯಾಪ್ ಅಲ್ಲಿ. ಸೊ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೋದು. ಅವ್ರ ಅಕೌಂಟ್ ಎಂತ ಮಾಡ್ತೀರಾ? ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ನಾವಿವಾಗ ಎಲ್ಲಿದ್ದೀವಿ ಶರು ಅವರೇ? KPT ಜಂಕ್ಷನ್. ಸವಾ ಮ್ಯಾಮ್ ಫುಲ್ ಸುಸ್ತಾಗಿದೆ ಅವ್ರಿಗೆ. ಹಾಗೆ ಸುಸ್ತು, ಬೆಳಗ್ಗೆಯಿಂದ ಕೆಲಸ ಮಾಡಿ ನಮ್ಗೆಲ್ಲರಿಗೂ ಸುಸ್ತಾಗಿದೆ. ಸೊ ರೈಟ್ ನಾವು ಬೆಳಿಗ್ಗೆ ಜಿಮ್ ಹೋಗೋದು, ಸಂಜೆ ತಿನ್ನೋದು. KPTಲಿದ್ದೀವಿ ನಾವು. ಎಷ್ಟು ಬ್ಯುಸಿ ನೋಡಿ, ಎಷ್ಟು ಬ್ಯುಸಿ ನೋಡಿ. ಹಾಸ್ಟೆಲ್ ಹೋಗಿ ಎಂತ ಪ್ಲಾನ್ ಅಂತ ಇರುತ್ತೆ ಕೇಳುವ. ಹಾಸ್ಟೆಲ್ ಹೋಗಿ ಎಂತ ಮಾಡ್ತೀವಿ? ನಾನು ಹೋಗೋದು, ಸ್ನಾನ ಮಾಡಿ ಮಲಗೋದು. ತಲೆ ತುಂಬ ಸ್ನಾನ ಮಾಡದೆ ಮಲಗೋದು. ನಾವೆಲ್ಲ ಮಂಗಳೂರು ತಣ್ಣೀರ್ ಬಾವಿ ಬೀಚಿಗೆ ಹೋಗುವ ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ. ನಾಳೆ ಸಿಂಗರ್ ಬರ್ತಾರೆ ಎಲ್ಲ. ಕೈಲಾಶ್ಗೆ 3 ಗಂಟೆಗೆ, ನಾಳೆ 3 ಗಂಟೆಗೆ, 6 ಗಂಟೆಗೆ ಬರ್ತಾರೆ. ಬಟ್ ನಾವು 3 ಗಂಟೆ ಹೋಗ್ತೀವಿ. ಯಾಕೆ ಗೊತ್ತಾ? ಫ್ರೀ ಎಂಟ್ರಿ ಅಲ್ಲ, ಜನ ಇರ್ತಾರೆ ಹಾಗೆ. ಆದ್ರೆ ನಾವು ಪ್ಲಾನ್ ಮಾಡ್ತೇವೆ ವರ್ಷ ಸಹ ಅಲ್ಲ, ಯಾವಾಗ ಸಹ ಹೋಗುದು 50-50. ನಾಳೆ ಸಹ ಗೊತ್ತಿಲ್ಲ. ಇಲ್ಲ ತಿನ್ನೋ ಪ್ಲಾನ್ಸ್ ಎಲ್ಲ ಸಕ್ಸೀಡ್ ಆಗಿದೆ ಇವತ್ತುವರೆಗೆ. ಬಟ್ ನಾಳೆ ಹೋಗ್ಬೇಕು ನಾವು, ಬಿಕಾಸ್ ಇಟ್ಸ್ ಒನ್ ಟೈಮ್ ಆಪರ್ಚುನಿಟಿ. ಅದು ಸಹ ಫ್ರೀ ಎಂಟ್ರಿ. ಹೋದ್ರೆ ವಿ ಕ್ಯಾನ್ ರಿಲ್ಯಾಕ್ಸ್ ಆ ಮೈಂಡ್ ಅಂಡ್ ವಿ ಕ್ಯಾನ್ ಸಿ ಒಂದು ಹೊಸ ಅಟ್ಮಾಸ್ಫಿಯರ್ ಅಲ್ಲ. ಹೊಸ ವರ್ಷಕ್ಕೆ ಒಂದು ಹೊಸ ವರ್ಷ ಆಯ್ತು. ಬಟ್ ಆದ್ರೆ ಮೊನ್ನೆ ಕಾಪುಗೆ ಹೋಗ್ಬೇಕಿತ್ತು ನಂಗೆ. ಅದೇ ರೀತಿ ಎಸ್, ನಮ್ಗೆ ರಘು ದೀಕ್ಷಿತ್ ನನಗೆ ಗೊತ್ತಿರ್ಲಿಲ್ಲ. ನಾವು ಆಟೋದಲ್ಲಿ ಬರ್ತಾ ವಿಡಿಯೋ ಮಾಡ್ತಾ ಇದ್ದೇವಲ್ಲ, ಆಟೋದ ಅಂಕಲ್ ಹೇಳಿದ್ರು ಅಪ್ರಿಶಿಯೇಟ್ ಮಾಡಿದ್ರು ಅಲ್ವಾ, ಮಾಡ್ಬೇಕು ಚಾಟ ಅಂತ ಹೇಳ್ತಾರೆ. ಬಟ್ ನಮ್ಮ ಒಂದು ಲೈಫ್ ಇನ್ಸಿಡೆಂಟ್ಸ್ ನ ಶೇರ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಅಲ್ವಾ ಶರು? ಹೌದು, ಅವರಿಗೂ ಅವರು ಎಂತ ಅವ್ರದ್ದು ನನಗೆ ಇದು ಇಷ್ಟ ಆಯ್ತು. ಲೈಕ್ ಅವರು ಓಲ್ಡ್ ಜನರೇಷನ್ ಆಗಿದ್ರೆ ಸಹ ಈಗಲೂ ಇದರಲ್ಲಿ ಥಿಂಕ್ ಮಾಡ್ತಾರೆ, ಅದು ಇಷ್ಟ ಆಯ್ತು. The next morning. Hello guys, welcome to Sharanya's channel. Thank you, welcome back. ನಾವು ಕಾಲೇಜಿಗೆ ಹೊರಟ್ವಿ. ಸಾರಿ ಯಾಕೆ ಹಾಕೊಂಡದ್ದು ಅಂದ್ರೆ ಬ್ರೈಟ್ ಫಂಕ್ಷನ್ಗೆ. ನಾವು ಬ್ರೈಟ್ ಅಲ್ಲ, ಅಲ್ಲಿದ್ದಾರೆ ಬ್ರೈಟ್. ಹೌದು, ಮತ್ತೆ ರೀಲ್ಸ್ ಮಾಡ್ಬಿಟ್ಟು ರೀಲ್ಸ್ ಅನ್ನು ನಾನು ಪೋಸ್ಟ್ ಮಾಡ್ತೇನೆ ಯೂಟ್ಯೂಬ್. A few moments later. ಅವತ್ತು ಸಹ ಬಂದು ತಿನ್ನುವ ಹಾಗೆ ಇವತ್ತು ಸಹ ಬಂದು ತಿನ್ನಲಿಕ್ಕೆ ಕುತ್ಕೊಂಡಿಲ್ಲಿ ನೋಡಿ. ಇವರು ಹೆಡ್ ಆಫ್ ದ
ಮುಕ್ಕಿಂಗ್ ಕಾಂಪಿಟೇಷನ್. ಹೆಡ್ ಆಫ್ ದ ಟಿಫಿನ್ ಬಾಕ್ಸ್. ಇದು ನಮ್ದು ಹಾಸ್ಟೆಲ್ದು. ಇಲ್ಲಿ ನೋಡಿ ಸಿಂಡ್ರೆಲ್ಲ. ಟೀ ಮಾಡಿದ್ದು ಉಪ್ಪಿನಕಾಯಿ ಅಂತೆ. ನಾನು 2 ಸಲ, ಶರಣ್ಯ 2 ಸಲ. ಇಡ್ಲಿಯನ್ನು ಹೀಗೆ ಸಹ ತಿನ್ಬೋದು. ಎಂಕದೀಲೆ ಹೆಂಗ್ ಪೂರ ಖಾಲಿ. ಅದು ಬೇಡ ನಂಗೆ, ಇದು ಆಂಧ್ರ ಅಕ್ಕಂದು ಹೆಂಗ್ ಔಟ್ ಹಿಸ್ಟ್ರಿಯಲ್ಲಿ ನಮ್ಮ ಜಾಲಿ ಯಾರು ಮಾಡಿಲ್ಲ, ಈ ದಿಕ್ಕಲ್ಲಿ ನಾವು ಮಾಡೋದು ಜಾಲಿ. ಇಡ್ಲಿ ಸಾಂಬಾರ್ಲ ಒಳ್ಳೆ ಉಂಟು. ಕೈ ಮಾತ್ರ ನಿನ್ನ ನನಗೆ ಇಡ್ಲಿ ಸಾಂಬಾರ್ ತೋರಿಸಿ. ಪಾಪ ಇಂಬಲ್ ತಿಂದಿದ್ದೆಲ್ಲ ನನ್ನ ಕಲ್ಲರ. ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದು ಈಗ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಒಂದೇ ಗಾದೆಯವರು. ಪ್ರಾಕ್ಟೀಸ್ ಕ್ಯಾನ್ ಮೇಕ್ ಯು ಏನೋ. A few moments later. ಇವರೆಲ್ಲ ಈಗ ಕಾನ್ಸರ್ಟಿಗೆ ಹೊರಟ್ರು. ಹೋಗಲ್ವಾ? ಇದ್ದೇ ಬರ್ತಿತ್ತು, ಹೋಗ್ಲಿಲ್ಲ. ಸಭಾ ಮ್ಯಾಮ್ ಹೋಗಲ್ವಾ? ಹೋಗ್ತೀರಾ? ಯಾವಾಗ? Flashback. ಅದು ಸಹ ಫ್ರೀ ಎಂಟ್ರಿ. ಹೋದ್ರೆ ವಿ ಕ್ಯಾನ್ ರಿಲ್ಯಾಕ್ಸ್ ಆ ಮೈಂಡ್ಸ್ ಅಂಡ್ ವಿ ಕ್ಯಾನ್ ಸಿ ಒಂದು ಹೊಸ ಅಟ್ಮಾಸ್ಫಿಯರ್ ಅಲ್ಲ, ಹೊಸ ವರ್ಷಕ್ಕೆ ಒಂದು ಹೊಸ ವರ್ಷ ಅಷ್ಟೇ. ಯಾರು ಹೇಳಲೇ ಇಲ್ಲ, ಬಂದು ಮಲಗಿದ್ದು. ಹೋಗ್ತಾ ಇಲ್ಲ. ನಾಳೆ ವಿಜಯ್ ಪ್ರಕಾಶ್ ಸರ್ ಬರ್ತಾರಲ್ಲ, ಅದಕ್ಕೆ ಹೋಗ್ತಾರೆ. ಅದೇ ಅದು ನನಗೆ ಫಂಕ್ಷನ್ ಇದೆ, ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸಾರಿ. ಸೊ ಫಂಕ್ಷನ್ ಇರೋದ್ರಿಂದ ಆಗ್ಲಿಕ್ಕಿಲ್ಲ. ನಾಳೆ ನಾನಾದ್ರೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ. ಎಲ್ಲಿರೋದು ಅದು ಆಕ್ಚುಲಿ ನಾಳೆ? ಅಲ್ಲಿ ತಣ್ಣೀರ್ಬಾವಿಯಲ್ಲಿ. ಓ, ಏನು ತಣ್ಣೀರ್ ಬಗ್ಗೆ ಪ್ರಮೋಷನ್ ಮಾಡ್ತಿದಾರ? ಕರಾವಳಿ ಉತ್ಸವ ಐ ಥಿಂಕ್. ಮೊನ್ನೆ ಕಾಪು ಅಲ್ಲಿ ಇತ್ತಲ್ಲ, ಗೊತ್ತಿಲ್ಲ ನಂಗೆ ಸಹ. ನೀವು ಎಂತ ಕಷ್ಟನೆಗಳಿದ್ದು ಗೊತ್ತಾ? ಬಾಯಲ್ಲಿ ಇದೆಲ್ಲ ಸ್ವಲ್ಪ ಮುಂದೆ ಈಗ ಬರ್ತಾರೆ ಎಲ್ಲರೂ.